ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಂದನ ಜಶ್ವಿ ವ್ಲಾಗ್ಸ್. ಇವತ್ತು ಫ್ರೈಡೇ ಆಗಿರುತ್ತೆ, ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾನು ಲಾಸ್ಟ್ 2 ವೀಕ್ಸ್ ಆಷಾಢ ಪೂಜೆ ಮಾಡೋಕ್ಕಾಗಿರಲಿಲ್ಲ. ಮತ್ತು ಈ ವಾರ ನಾನು ನಿಂಬೆಹಣ್ಣು ದೀಪ ಹಚ್ಚಬೇಕು ಅಂದ್ಕೊಂಡಿದ್ದೆ, ಬಟ್ ಅದು ಆಗಿರಲಿಲ್ಲ ಲಾಸ್ಟ್ 2 ವೀಕ್ಸಲ್ಲಿ. ಅದಕ್ಕೆ ಈ ವಾರ ಉಪ್ಪಿನ ದೀಪ ಮತ್ತು ನಿಂಬೆಹಣ್ಣು ದೀಪ 2 ಹಚ್ಚೋಣ ಅಂತ ಅಂದ್ಕೊಂಡು ಬೆಳಗ್ಗೆನೇ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಉಪ್ಪಿನ ದೀಪ ಹಚ್ಚಬೇಕು ಅಂತ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿ ಫ್ರೆಶ್ ಅಪ್ ಆಗಿ ಮತ್ತು ಉಪ್ಪಿನ ದೀಪ ಹಚ್ಚೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇದು ಉಪ್ಪಿನ ದೀಪ ತುಂಬ ದಿನದಿಂದ ಅಂದ್ಕೊತಾ ಇದ್ದೆ, ಬಟ್ ನನಗೆ ಆಗ್ತಿರ್ಲಿಲ್ಲ ಹಚ್ಚೋದಕ್ಕೆ. ಇವತ್ತು ಟೈಮ್ ಬಂದಿದೆ. ಯಾವುದಕ್ಕೂ ಹೇಳ್ತಾರಲ್ವ, ನಾವೇನು ಅಂದ್ಕೊಂಡು ಹೋಗ್ಬೇಕಂದ್ರೂ ಒಂದು ಟೈಮ್ ಬರಬೇಕು ಅಂತ. ಸೊ ಎಲ್ಲ ರೆಡಿ ಮಾಡಿಕೊಂಡು ಉಪ್ಪಿನ ದೀಪ ಎಲ್ಲ ಹಚ್ಚಿರಿ. ಕರೆಕ್ಟಾಗಿ 5:45 ಅಷ್ಟೊತ್ತಿಗೆ ಹಚ್ಕೊಂಬಿಟ್ಟೆ. 6 ಗಂಟೆ ಒಳಗಡೆ ಹಚ್ಚಬೇಕಿತ್ತು ಬೆಳಗ್ಗಿನ ಜಾವ. ಅಷ್ಟೊತ್ತಿಗೆ ಹಚ್ಚಿ ಮುಗಿಸ್ಕೊಂಡಿದ್ದೆ. ಮನೆಯಲ್ಲೂ ಪೂಜೆ ಎಲ್ಲ ಆಗಿತ್ತು. ನಾವು ಮಾಡೋ ಪೂಜೆ ನಮ್ಗೆ ನಂಬಿಕೆ ಇದ್ದರೆ ಸಾಕು ಅನಿಸುತ್ತೆ. ಸೊ ಬೇರೆಯವರೆಲ್ಲ ಹೇಳ್ತಾರೆ, ಎಷ್ಟು ದಿನದಿಂದ ಇಲ್ಲದೇ ಇದ್ದಿದ್ದು ಇವಾಗ ಅದು ಇದು ಅಂತ. ನಾನು ನಿಂಬೆಹಣ್ಣು ದೀಪ ತುಂಬ ಸಲ ಹಚ್ಚಿದ್ದೀನಿ, ಉಪ್ಪಿನ ದೀಪ ಇದೆ ಫಸ್ಟ್ ಟೈಮು. ಸೊ ಇದೆಲ್ಲ ಆದಮೇಲೆ ಮತ್ತೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ, ಮತ್ತು ಜಶ್ವಿ ಸ್ಕೂಲಲ್ಲಿ ಇವತ್ತು ರೆಡ್ ಡೇ ಇತ್ತು, ಅದಕ್ಕೆ ಅವಳು ರೆಡ್ ಫ್ರಾಕ್ ಹಾಕ್ಕೊಂಡು ರೆಡಿ ಆಗಿದ್ಲು. ಅವಳು ಇನ್ನೂ ರೆಡಿ ಆಗಿರಲಿಲ್ಲ, ಜಸ್ಟ್ ಫ್ರಾಕ್ ಹಾಕ್ಕೊಂಡು ಟಿಫನ್ ಮಾಡಬೇಕಿತ್ತು. ಅದಕ್ಕೆ ನೋಡಿ ಬಾ ಅಂತಂದರೆ ಬರ್ದೇ ಗಲಾಟೆ ಮಾಡ್ತಾ ಇದ್ದಾಳೆ. ಅವ್ರ ಅಜ್ಜಿ ಜೊತೆ ಸೇರ್ಕೊಂಡಿದ್ದೀನಿ. ಆಮೇಲೆ ಜಶ್ವಿಗೂ ಟಿಫನ್ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಅವಳನ್ನು ಸ್ಕೂಲಲ್ಲಿ ಡ್ರಾಪ್ ಮಾಡಿ ಬಂದು ಮತ್ತು ನಂದು ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಂಬೆಹಣ್ಣು ದೀಪ ಎಲ್ಲ ಹಚ್ಚಿ ಬಂದಿದ್ದೆ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ.